ಗ್ಯಾರಂಟಿಗಳ ಮೂಲಕ ಕಾಲ ಕಳೀತಾ ಇದೆ. 2.5 ವರ್ಷ ಕಳೆದಿದೆ. ಡೈಲಾಗ್ಗಳಿಗೆ ಮಾತ್ರ ಸೀಮಿತ ಆಗೋಗೈತೆ ಚಿಕ್ಕಬಳ್ಳಾಪುರ. ನಮ್ಮ ಯುವಕರಿಗೆ ಮೈನ್ ತೊಂದರೆ ಏನು ಗೊತ್ತಾ? ಡ್ರಗ್ಸು, ಗಾಂಜಾ, ಈ ಎಫೆಕ್ಟ್ಗಳು ನಮ್ಮ ಯುವಕರಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ಬೆಂಗಳೂರು ಬಿಟ್ಟರೆ 2ನೇ ಸ್ಥಾನದಲ್ಲಿ ಚಿಕ್ಕಬಳ್ಳಾಪುರನೇ ಇರೋದು. ಅನೇಕ ಜನ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಆದಷ್ಟು ನಮ್ಮ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 200ಕ್ಕೂ ಹೆಚ್ಚು ಯುವಕರು ಸತ್ತೋಗಿದ್ದಾರೆ. ಮತ್ತು ಈ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ರೈತರ ಪರವಾಗಿ ಹೋದರೆ ಅನೇಕ ಸಮಸ್ಯೆಗಳಿದೆ. ಮೊದಲಿಗೆ ಬಂದು ನೀರಿನ ಸಮಸ್ಯೆ ಇದೆ. ನೀರಿನ ಸಮಸ್ಯೆ ಅಂದರೆ ಟೈಮ್ಗೆ ಕರೆಂಟ್ ಕೊಡ್ತಾ ಇಲ್ಲ ಈಗಿರೋ ಗೌರ್ಮೆಂಟು. ಗ್ಯಾರಂಟಿಗಳ ಮೂಲಕ ಕಾಲ ಕಳೀತಾ ಇದೆ. 2.5 ವರ್ಷ ಕಳೆದಿದೆ. ಇನ್ನೂ ಒಂದು 2.5 ವರ್ಷ ಇದೇ ರೀತಿ ಕಳೆಯುತ್ತೆ ಅಷ್ಟೇ. ಸುಮ್ಮನೆ ಅಲ್ಲಿ ಇಲ್ಲಿ ಚಿಕ್ಕಬಳ್ಳಾಪುರ ಅಂದರೆ ಒಂಥರ ಇಡೀ ರಾಜ್ಯಕ್ಕೆ ಕಣ್ಣೆತ್ತಿ ನೋಡೋ ರೀತಿ ಆಗೋಗಿದೆ. ನಗುವಾಟು ಮಾಡ್ಕೊಬಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರನ. ಡೈಲಾಗ್ಗಳಿಗೆ ಮಾತ್ರ ಸೀಮಿತ ಆಗೋಗೈತೆ ಚಿಕ್ಕಬಳ್ಳಾಪುರ. ಯಾವುದೇ ಅಭಿವೃದ್ಧಿ ಕಾರ್ಯ ಇರ್ಬೋದು, ಏನೂ ಆಗಿಲ್ಲ. ಮಾನ್ಯ ಮಾಜಿ ಸಚಿವರು ಆದಂಥ ಸುಧಾಕರ್ ಅವರಿದ್ದಾಗ ಈ ರಸ್ತೆಗಳು ಇರ್ಬೋದು, ಮತ್ತು ಈಗ MP ಆದಮೇಲೆ ರೋಡ್ ಹಾಕ್ಸ್ತಾ ಇದ್ದಾರೆ. ತುಂಬ ಒಳ್ಳೆಯ ಕೆಲಸಗಳು ಸುಧಾಕರ್ ಅವರು ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಅವರಿಂದ ಅನೇಕ ಬಡವರು ಸಾಹುಕಾರರಾಗಿ ಪರಿವರ್ತನೆ ಆಗಿದ್ದಾರೆ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಯಾವುದೇ ರೀತಿ ರೈತರಿಗೆ ಆಗಿರ್ಬೋದು, ಅದೇ ರೀತಿ ನಮ್ಮ ಏನು ಯುವಕರಿದ್ದೀವಿ, ಅನೇಕ ನಮ್ಮ ಯುವಕರಿಗೆ ಮೈನ್ ತೊಂದರೆ ಏನು ಗೊತ್ತಾ? ಡ್ರಗ್ಸು, ಗಾಂಜಾ, ಈ ಎಫೆಕ್ಟ್ಗಳು ನಮ್ಮ ಯುವಕರಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ಮಾಫಿಯಾ ಜಾಸ್ತಿ ನಡೀತಾ ಇದೆ ಚಿಕ್ಕಬಳ್ಳಾಪುರದ. ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ 2ನೇ ಸ್ಥಾನದಲ್ಲಿ ಚಿಕ್ಕಬಳ್ಳಾಪುರನೇ ಇರೋದು. ಗಾಂಜಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಅನೇಕ ಜನ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇದು ಸುತ್ತಮುತ್ತಲು ಏನು ಚಿಕ್ಕಬಳ್ಳಾಪುರ ಏನು ಸುತ್ತಮುತ್ತಲು ನಂದಿ ಇರ್ಬೋದು, ಈಶಾ ಫೌಂಡೇಶನ್ ಇರ್ಬೋದು, ಅದೇ ರೀತಿಯಾಗಿ ಅನೇಕ ಜಾಲತಾಣಗಳಲ್ಲಿ ಈ ಗಾಂಜಾ ಅನ್ನೋದು ತುಂಬ ಹರಳ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ 2ನೇ ಸ್ಥಾನ ಇಲ್ಲೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಾನ್ಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕುಶಾಲ್ ಚೌಕ್ಸೆ ಸರ್ ಅವರು ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಈಗಿರೋ ಸಿಚುವೇಶನ್ಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಗಾಂಜಾ ಜಾಸ್ತಿ ಎಫೆಕ್ಟ್ ಆಗ್ತಾ ಇದೆ. ಅದೇ ರೀತಿಯಾಗಿ ಶಿಕ್ಷಣದಲ್ಲಿ ಹಿಂದೆ ಉಳಿತಾ ಇದ್ದಾರೆ. ಒಳಗಡೆ ಹಾಕಬೇಕು, ಅವ್ರನ್ನೆಲ್ಲ ಮೈನು ಕಂಟ್ರೋಲ್ ಮಾಡಬೇಕು. ಹೆಂಗಾದರೂ ಕಾಂಗ್ರೆಸ್ ಗೌರ್ಮೆಂಟಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಾಸಕರು ಯುವಕರಿಗಾಗಿ ಸಾಕಷ್ಟು ಮೋಟಿವೇಶನ್ ಸ್ಪೀಚ್ ಕೊಡ್ತಾರೆ. ಸುಮ್ಮನೆ ಸ್ಪೀಚುಗಳಷ್ಟೇ ಅವೆಲ್ಲ ಮಾತಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. ಕೆಲಸ ಆಗ್ತಾ ಇಲ್ಲ. 2.5 ವರ್ಷ ಆಗೋಗೈತೆ. ಇನ್ನು 2.5 ವರ್ಷ ಯಾವುದು ಏನೂ ಆಗಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಈಗ ಆಲ್ರೆಡಿ ನೋಡಿಬಿಟ್ಟಿದ್ರೆ ಈ ಕೆಲಸ ಮಾಡ್ತಾ ಇದ್ದಾರೆ. ಗಾಂಜಾ ವೆರಿ ಡೇಂಜರ್ ಅಲ್ಲ ಇದು ಸರ್? ಗಾಂಜಾ ವೆರಿ ಡೇಂಜರ್. ಹೌದು. ಅದೇ ರೀತಿ ಲಾಸ್ಟ್ ಟೈಮು ಗೌರ್ಮೆಂಟ್ ಇದ್ದಾಗ ಕಂಟ್ರೋಲ್ ಮಾಡಿದರು. ಮಾನ್ಯ ಸುಧಾಕರ್ ಸಾಹೇಬ್ರು ಇರ್ಬೋದು, BJP ಗೌರ್ಮೆಂಟ್ ಇರ್ಬೋದು, ಕಂಟ್ರೋಲ್ ಮಾಡಿದರು. ಇವಾಗ ಕಂಟ್ರೋಲ್ ಆಗ್ತಾ ಇಲ್ಲ. ಆದಷ್ಟು ನಮ್ಮ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಇರೋ ಸಿಚುವೇಶನ್ಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 200ಕ್ಕೂ ಹೆಚ್ಚು ಯುವಕರು ಸತ್ತೋಗಿದ್ದಾರೆ. ಏನು ಈ ಆಕ್ಸಿಡೆಂಟುಗಳಿರ್ಬೋದು, ಗಾಂಜಾ ಕೇಸುಗಳು ಹೆಚ್ಚು ಸರ್. ಈ ಆಕ್ಸಿಡೆಂಟ್ನ ಮೂಲಕ ಗಾಂಜಾ ಕೇಸುಗಳು ಹೆಚ್ಚಾಗಿ ಹೋಗಿದ್ದಾವೆ. ಅದೇ ರೀತಿಯಾಗಿ ನಮ್ಮ ರಸ್ತೆ ಏನು ಅಭಿವೃದ್ಧಿ ಆಗ್ತಾ ಇದೆ, ಅದರಿಂದ ಕೆಲವು ಜನ ಈ ಮಂಜು ಮೂಲಕ ಆಗಿರ್ಬೋದು ಸತ್ತೋಗಿದ್ದಾರೆ. ಮೊನ್ನೆ ನಮ್ಮದೇ ಸಮುದಾಯದ 4 ಅಜ್ವಾರದ ಯುವಕರು ತೀರ್ಕೊಂಡಿದ್ದಾರೆ. ಅದು ತುಂಬ ನೋವಿನ ಸಂಗತಿ ಬಿಡಿ. ನನಗೆ ಸ್ನೇಹಿತರು, ಪಾಪ ಆತ್ಮೀಯರು ಅವರೆಲ್ಲರೂ ಆ ಕುಟುಂಬಗಳಿಗೆ ಮೊದಲು ಸಹಾಯ ಮಾಡೋ ಕಡೆ ಅಂಥವುಗಳಿಗೆ ಉಪಯೋಗ ಆಗಬೇಕು. ಅದು ಬಿಟ್ಬಿಟ್ಟು ಮಾತುಗಳು ಹೇಳೋದು ಮುಖ್ಯ ಅಲ್ಲ ಸರ್. ಈ ಮೂಲಕ ಹೇಳ್ತೀನಿ, ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಬೇಕಂದ್ರೆ ಯಾವ ಗೌರ್ಮೆಂಟಿಂದನೂ ಸಾಧ್ಯ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ನಮ್ಮ ದಲಿತರು ಏನಿದ್ದಾರೆ ಅವ್ರಿಗೆ ಯಾವುದೇ ಕೆಲಸ ಕಾರ್ಯಗಳೇನೂ ಆಗ್ತಾ ಇಲ್ಲ. ಸುಮ್ಮನೆ ಮಾತುಗಳು ಹೇಳ್ತಾ ಇದ್ದಾರೆ. ನಮ್ಮ 7ನೇ ವಾರ್ಡ್ನಲ್ಲಿ ಮನೆಗಳು ತುಂಬ ಹಂಗೆ ನಿಂತೋಗಿದ್ದಾವೆ. ಸುಮ್ಮನೆ ಅವಾಗ BJP ಸರ್ಕಾರ ಇದ್ದಾಗ ಅರ್ಧ ಕಟ್ಟಿರೋದು. ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಎಲ್ಲ ನಿಂತೋಗಿದ್ದಾವೆ. ಎಲ್ಲ ಸ್ಟಾಫ್ ಆಗಿದೆ. ಇವಾಗ ನಮ್ಮವರೇ ತುಂಬ ಬಡವರಿದ್ದರು. ಅವ್ರಿಗೆ ನಮ್ಮ ಸಂದೀಪ್ ಅಣ್ಣ ಅವ್ರ ಕಡೆಯಿಂದ ನಾನೇ ಅಮೌಂಟ್ ಕೊಡಿಸಿ ಕಟ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಸ್ಕೊಡ್ತಾ ಇದ್ದೀನಿ.
ಸುಮ್ಮನೆ ಅವೆಲ್ಲ ಮಾತುಗಳಷ್ಟೇ ಸರ್. ದಲಿತರ ಪರ ಅನ್ನೋದು ಅವೆಲ್ಲ ಮಾತುಗಳು. ಏನಕ್ಕೆ ಏನು ಕೆಲಸ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.